ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. 2025ನೇ ಸಾಲಿನ ಏರ್ ಶೋ ಇಂಡಿಯಾಗೆ ಕ್ಷಣಗಣನೆ. 9:30ಕ್ಕೆ ರಕ್ಷಣಾ ಸಚಿವರಿಂದ ಉದ್ಘಾಟನೆ. ಬೆಂಗಳೂರಿನ ಆಗಸದಲ್ಲಿ ಕೇಳಿಸಲಿದೆ ಲೋಹದ ಹಕ್ಕಿಗಳ ಗರ್ಜನೆ. ಅಂತಿಮ ಘಟ್ಟಕ್ಕೆ ಬಂದು ನಿಂತ ಬಿಜೆಪಿ ಬಂಡಾಯ. ವಿಜಯೇಂದ್ರರನ್ನ ಡೆಲ್ಲಿಗೆ ಕರೆಸಿಕೊಂಡ ಹೈಕಮಾಂಡ್. ವಿಜಯೇಂದ್ರ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಸಹ ಡೆಲ್ಲಿ ಯಾತ್ರೆ. ವರಿಷ್ಠರ ಭೇಟಿಗೆ ಮುಂದಾದ ಮಾಜಿ ಸಚಿವ ರಾಮುಲು. ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದ ಬೊಮ್ಮಾಯಿ. ಸೋಮಣ್ಣ ನಿವಾಸದಲ್ಲಿ ಇವತ್ತು ಪೂಜೆ ನೆಪ ಹೇಳಿ ಸಭೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಿಚಾರದಲ್ಲಿ ತಿಕ್ಕಾಟ. ರಾಜ್ಯಪಾಲರ ಆಕ್ಷೇಪಣೆಗಳಿಗೂ ಕಾನೂನು ಇಲಾಖೆ ಸೂಕ್ತ ಸ್ಪಷ್ಟೀಕರಣ. ಸಿಎಂ ಕಚೇರಿಯಿಂದ ಇವತ್ತು ಗವರ್ನರ್ ಅಂಕಿತಕ್ಕೆ ರವಾನೆ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸರ್ಕಾರದ ನಡೆ ಸರಿಯಿಲ್ಲ. ಬಹುತೇಕ ಫೈನಾನ್ಸ್ಗೆ ಆರ್ಬಿಐ ಪರ್ಮಿಷನ್ ತಗೊಂಡಿರಲ್ಲ. ರಾಜ್ಯಪಾಲರನ್ನ ಭೇಟಿ ಮಾಡಿ ವಿವರಿಸಬೇಕಿತ್ತು ಅಂತ ಎಚ್ಡಿಕೆ ಕಿಡಿ. ರಾಜ್ಯಪಾಲರ ಮೇಲೆ ಗೂಬೆ ಕೂರ್ಸೋದ್ ಬಿಡಿ. ಉಗ್ರಪ್ಪ ಒಬ್ಬ ಸಂಡೇ ಲಾಯರ್. ಹೇಳಿದ್ದೇ ಸೆಕ್ಷನ್, ಹೇಳಿದ್ದೇ ರೂಲ್ಸ್. ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ ರಾಜ್ಯಪಾಲರ ನಡೆ ಸಮರ್ಥಿಸಿದ ಛಲವಾದಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಡ್ಡಿ ದಂಧೆ. ಆಸಾಮಿಗಳ ಮನೆಗಳ ಮೇಲೆ ಪೊಲೀಸರ ದಿಢೀರ್ ದಾಳಿ. ಲಕ್ಷಾಂತರ ಹಣದ ಕಂತೆ, ಬಾಂಡ್, ಖಾಲಿ ಚೆಕ್ಗಳು ಪತ್ತೆ. ಕಾಂಗ್ರೆಸ್ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶ ಮಾಡೇ ಮಾಡ್ತೀವಿ. ಡಿನ್ನರ್ ರದ್ದು ಮಾಡಿ ಗೆದ್ದ ಎದುರಾಳಿ ಕ್ಯಾಂಪ್ಗೆ ಸವಾಲ್. ಸಿದ್ದರಾಮಯ್ಯರಿಂದ ಜನಕಲ್ಯಾಣ ಬಜೆಟ್ ಮಂಡಿಸ್ತಾರೆಂದ ರಾಜಣ್ಣ. ದೆಹಲಿ ಚುನಾವಣೆಯಲ್ಲಿ ಇವಿಎಂ ಮೇಲೆ ಸಂಶಯ. ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ಆರೋಪ. ಸಾಂವಿಧಾನಿಕ ವ್ಯವಸ್ಥೆಯ ಅಪಹಾಸ್ಯ ಅಂತ ಜೋಶಿ ವಾಗ್ದಾಳಿ. ಬೊಮ್ಮನಕಟ್ಟೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳ ಜೀತ. ನ್ಯೂಸ್ ಫಸ್ಟ್ ವರದಿ ಸಹ ಪ್ರಸಾರ ಬೆನ್ನಲ್ಲೇ ಪ್ರಾಂಶುಪಾಲ ಟ್ರಾನ್ಸ್ಫರ್. ಕಠಿಣ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ಕರುನಾಡಲ್ಲೂ ಕಳೆಗಟ್ಟಿದ ಕುಂಭಮೇಳದ ವೈಭವ. ಕಾವೇರಿ, ಕಪಿಲ, ಸ್ಫಟಿಕೆಯ ಸಂಗಮದಲ್ಲಿ ಪುಣ್ಯ ಸ್ನಾನ. ಇಂದಿನಿಂದ 3 ದಿನಗಳ ಕಾಲ ಕಾವೇರಮ್ಮನ ತಟದಲ್ಲಿ ಸಂಭ್ರಮ. ಈರುಳ್ಳಿ ಖರೀದಿಸಿದ್ರೆ ಸಿಗಲಿದೆ ಬಂಗಾರದ ಬಹುಮಾನ. ಮಾರ್ಕೆಟ್ನಲ್ಲಿ ಮಂಡಿ ಮಾಲೀಕನ ಮ್ಯಾಜಿಕ್ ಆಫರ್. ಗೃಹೋಪಯೋಗಿ ವಸ್ತುಗಳ ಉಡುಗೊರೆಗೆ ಜನ ಫುಲ್ ಖುಷ್. ಇತಿಹಾಸ ಪ್ರಸಿದ್ಧ ಶ್ರೀಕಳೇಶ್ವರ ಸ್ವಾಮಿಯ ರಥೋತ್ಸವ. 8 ದಿನಗಳಿಂದ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜನೆ. ಭಕ್ತರ ಹರ್ಷೋದ್ಗಾರದ ನಡುವೆ ರಥಾರೋಹಣ. ಕುಂದಾಪುರ ತಾಲೂಕಿನ ವಂಡಾರಿನ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾಗಮಂಡಲೋತ್ಸವ. ಶ್ರೀದೇವರಿಗೆ ಬ್ರಹ್ಮಕಲಶಾಭಿಷೇಕ ಸಹಿತ ಧಾರ್ಮಿಕ ವಿಧಿವಿಧಾನ. ಸಾವಿರಾರು ಭಕ್ತರು ಭಾಗಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಡರ್ಟ್ ಬೈಕ್ ರೇಸ್ ಆಯೋಜನೆ. ರೈಡರ್ಗಳ ಸ್ಪರ್ಧೆಗೆ ಸಚಿವ ಚಲುವರಾಯಸ್ವಾಮಿ ಚಾಲನೆ. ಟ್ರ್ಯಾಕ್ನಲ್ಲಿ ಸಾಂಕೇತಿಕವಾಗಿ ಶಾಸಕ ಗಣಿಗ ರವಿ ರೌಂಡ್ಸ್. ಉಡುಪಿಯಲ್ಲಿ ನಡೆದ ಮ್ಯಾರಥಾನ್ಗೆ ಅದ್ದೂರಿ ತೆರೆ. 42 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ 17,000ಕ್ಕೂ ಅಧಿಕ ಓಟಗಾರರು ಭಾಗಿ. ಗಮನ ಸೆಳೆದ ಕಲಾ ತಂಡಗಳು. ಧಗಧಗಿಸಿ ಹೊತ್ತಿ ಉರಿದ ಬಳಿಕ ತಲೆದಂಡ. ಮಣಿಪುರ ಸಿಎಂ ಸ್ಥಾನಕ್ಕೆ ಬಿರೇನ್ ಸಿಂಗ್ ರಾಜೀನಾಮೆ. ಹಿಂಸಾಚಾರ ಆತಂಕದಿಂದ ಭದ್ರತಾ ಪಡೆಗಳು ಹೈ ಅಲರ್ಟ್. ಪ್ರಯಾಣಿಕನ ಸೋಗಿನಲ್ಲಿ ಬಸ್ಗೆ ನುಗ್ಗಿದ್ದ ವ್ಯಕ್ತಿ
ಟಿಫಿನ್ಗೆಂದು ನಿಂತಾಗ 23 ಲಕ್ಷ ರೂಪಾಯಿ ಹಣ ಕದ್ದು ಪರಾರಿ. ನಲ್ಗೊಂಡ ಜಿಲ್ಲೆಯಲ್ಲಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.